ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿಯ ಪರಿಸರ ಅಧ್ಯಯನ ಅಂದರೆ ಎನ್ವೈರಾನ್ಮೆಂಟಲ್ ಸ್ಟಡೀಸ್ ಇದು ಬೈಲ್ಯಾಂಗ್ವಲ್ನೇ ಇರ್ತಕ್ಕಂಥ ಪ್ರಶ್ನೆ ಪಠ್ಯಕ್ರಮ ಇತ್ತಲ್ಲ, ಅದರದ್ದು ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್ ಇದೆ. ಸೊ ಇದೇ ಥರನಾಗಿರ್ತಕ್ಕಂಥ ನಾವು ಸಂತೂರ್ 5th ಇಂಗ್ಲೀಷ್ನಲ್ಲಿ ಕೂಡ ಹಾಕಿದ್ದೀನಿ. ಓಕೆ, ಇವಾಗ EVS ಬರ್ತಾ ಇದೆ. ನೆಕ್ಸ್ಟ್ ಮ್ಯಾಥ್ಸು ಕೂಡ ಏನು ಮಾಡ್ತಾ ಇದ್ದೀವಿ, ಹಾಕ್ತಾ ಇದ್ದೀವಿ. ಆಲ್ರೆಡಿ 5th ಕನ್ನಡ ಸವಿಕನ್ನಡ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಓಕೆ, ನಮ್ಮ ಬಳಿ LB ಆಗಿರ್ಬೋದು ಮತ್ತು FA ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಯಾರಿಗೆಲ್ಲ ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನು ಬೈ ಮಾಡ್ಬೋದು. ಹಾಗಾದರೆ ಶುರು ಮಾಡೋಣ. 5th ಎನ್ವಿರಾನ್ಮೆಂಟಲ್ ಸ್ಟಡೀಸ್ದಲ್ಲಿರ್ತಕ್ಕಂಥ ಬೈಲಿಂಗ್ವಲ್ಗೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ FA 1. ಸೊ ಕ್ವಶನ್ ಪೇಪರ್ ಡಿಸೈನ್ ನೋಡೋದಾದರೆ ಫಸ್ಟ್ ವೇಟೇಜ್ ಎಷ್ಟು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಜೂನ್ನಲ್ಲಿ 5% ಆಗಬೇಕು, ಜುಲೈನಲ್ಲಿ 15 ಆಗಬೇಕು, ಓವರಾಲ್ 20% ಸಿಲೆಬಸ್ ಆಗಬೇಕು. ಅಂದರೆ 3 ಪಾರ್ಟ್ ಆಗಬೇಕು. ಫಸ್ಟ್ ಲಿವಿಂಗ್ ವರ್ಲ್ಡ್ದಿಂದ 5 ಮಾರ್ಕರು 3 ಕ್ವಶನ್ಸು, ಫ್ಯಾಮಿಲಿದಿಂದ 6 ಮಾರ್ಕ್ಸು 4 ಕ್ವಶನ್ಸು, ಕಮ್ಯುನಿಟಿಯಿಂದ 4 ಮಾರ್ಕ್ಸು 3 ಕ್ವಶನ್ಸು. ಓವರಾಲ್ ಈ ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದೀನಿ ಅಂದರೆ 15 ಮಾರ್ಕ್ಸ್ಗಳನ್ನು 10 ಪ್ರಶ್ನೆಗಳ ಬಳಕೆಗಳನ್ನು ಮಾಡಿದ್ದೀನಿ. ಸೊ ಇದ್ರ ಮೇಲೆ FA 1 ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇತ್ತು. ಫುಲ್ ಇಂಗ್ಲೀಷ್ ಮೀಡಿಯಮ್ದಲ್ಲೇನ ಪ್ರಶ್ನೆಗಳು ಏನು ಮಾಡಿದ್ದೀವಿ ಅಂದರೆ ಅಪ್ಲೋಡ್ ಮಾಡಿದ್ದೀವಿ. ಇನ್ನು ಅಬ್ಜೆಕ್ಟಿವ್ಸ್ ವೈಸ್ ವೇಟೇಜ್ ನೋಡೋದಾದರೆ ನಾಲೆಜ್ಗೆ 6 ಮಾರ್ಕ್ ಇದೆ, ಕಾಂಪ್ರಿಹೆನ್ಷನ್ಗೆ 7 ಇದೆ, ಅಪ್ಲಿಕೇಶನ್ಗೆ 2 ಇದೆ, ಸ್ಕಿಲ್ಗೆ ಇಲ್ಲ, ಓವರಾಲ್ 15 ಮಾರ್ಕ್ಸ್. ಟೈಪ್ ಆಫ್ ಕ್ವಶನ್ಸ್ ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ವೆರಿ ಶಾರ್ಟ್ ಆನ್ಸರ್ಸ್ಗಳನ್ನ 6 ಕ್ವಶನ್ಸ್ ಯೂಸ್ ಮಾಡಿವಿ. ಶಾರ್ಟ್ ಆನ್ಸರ್ಗೆ 6 ಮಾರ್ಕ್ಗೆ, ಲಾಂಗ್ ಆನ್ಸರ್ಸ್ಗೆ 3 ಮಾರ್ಕ್ಗೆ. ಸೊ ಓವರಾಲ್ 15 ಮಾರ್ಕ್ ಇದೆ. ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 6 ಇದ್ದಾವೆ, ಎವರೇಜ್ 6 ಇದ್ದಾವೆ, ಡಿಫಿಕಲ್ಟ್ 3 ಇದ್ದಾವೆ, ಓವರಾಲ್ 15% ಇದೆ. ಇದು ಮಾರ್ಕ್ ಡಿಸ್ಟ್ರಿಬ್ಯೂಷನ್ ನೋಡಿದರೆ ಗೊತ್ತಾಗ್ತದೆ. ಲಿವಿಂಗ್ ವರ್ಲ್ಡ್ದಿಂದ 1 ಮಾರ್ಕರ್ದು 2 ಪ್ರಶ್ನೆ, 3 ಮಾರ್ಕರ್ದು 1, 3 ಕ್ವಶನ್ಸು 5 ಮಾರ್ಕು, ಫ್ಯಾಮಿಲಿಯಿಂದ 1 ಮಾರ್ಕರ್ 2 ಮಾರ್ಕರ್ 4 ಕ್ವಶನ್ 6 ಮಾರ್ಕು, ಕಮ್ಯುನಿಟಿಯಿಂದ 1 ಮಾರ್ಕರ್ 2 ಮಾರ್ಕರ್ 1, 3 ಕ್ವಶನ್ 4 ಮಾರ್ಕರು. ಸೊ ಓವರಾಲ್ ಈ ಪ್ರಶ್ನೆ ಪತ್ರಿಕೆಯಲ್ಲಿರೋದು 1 ಮಾರ್ಕರ್ದು 6 ಕ್ವಶನ್ಸ್ ಇದ್ದಾವೆ, 2 ಮಾರ್ಕರ್ದು 3 ಇದ್ದಾವೆ, 1 ಮಾರ್ಕರ್ 1 10 ಕ್ವಶನ್ 15 ಮಾರ್ಕನ್ನು ಬಳಕೆ ಮಾಡಿರೋದು. ಓನ್ಲಿ 1 ಮಾಡೆಲ್ ಕ್ವಶನ್ ಪೇಪರ್ ಇದೆ. ನಾವು ಪ್ರಶ್ನೆ ಪತ್ರಿಕೆಯಲ್ಲೇ ಉತ್ತರವನ್ನು ಬರಲಿಕ್ಕೆ ಸೆಟ್ ಮಾಡಿದ್ದೀವಿ. ಅದನ್ನು ನೀವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA 1 ಜುಲೈ 2026 ಮಾಡೆಲ್ ಆನ್ಸರ್ಸ್ ಕ್ಲಾಸ್ 5 ಸಬ್ಜೆಕ್ಟ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮಾರ್ಕ್ 15 ಟೈಮ್ 40 minutes. ಫಸ್ಟ್ ಒನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2 ಕ್ವಶನ್ಸ್ ಆರ್ ದೇರ್ ಆ್ಯಂಡ್ ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್, 2 ಕ್ವಶನ್ 2 ಮಾರ್ಕ್. ಒಟ್ಟು 2 ಬಹು ಆಯ್ಕೆ ಪ್ರಶ್ನೆಗಳು, ಪ್ರತಿಯೊಂದಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 1, ಹ್ಯೂಮನ್ ಲೊಕೊಮೋಟರಿ ಆರ್ಗನ್ ಈಸ್ ಮನುಷ್ಯನ ಚಲನಾಂಗ. A ಹೆಡ್, B ಲೆಗ್, C ಹೆಡ್, D ವಿಂಗ್. ಸೊ ಇಲ್ಲಿ ತಲೆ ಇದೆ, ಕಾಲು, ಕೈ ಮತ್ತು ರೆಕ್ಕೆ ಅಂತ ಇತ್ತು. ಸೊ ಲೆಗ್ ಅಂತಕ್ಕಂಥದ್ದು ಲೊಕೊಮೋಟರಿ ಆರ್ಗನ್, ಚಲನಾಂಗ ಕಾಲು. ಸೆಕೆಂಡ್ ಒನ್, ವಿಚ್ ಸಿಂಬಾಲ್ ಈಸ್ ಯೂಸ್ ಟು ರೀಪ್ರೆಸೆಂಟ್ ಮೇಲ್ಸ್ ಇನ್ ಅ ಫ್ಯಾಮಿಲಿ ಟ್ರೀ. ವಂಶವೃಕ್ಷದಲ್ಲಿ ಪುರುಷರನ್ನು ಪ್ರತಿನಿಧಿಸಲು ಯಾವ ಸಂಕೇತವನ್ನು ಬಳಕೆ ಮಾಡ್ತಾರೆ? A ಸರ್ಕಲ್, B ಟ್ರಿಯಾಂಗಲ್, C ಸ್ಕ್ವೇರ್, D ಓವಲ್. A ವೃತ್ತ, B ತ್ರಿಭುಜ, C ಚೌಕ, D ಅಂಡಾಕಾರ. ಸರಿಯಾದ ಉತ್ತರ ಆಪ್ಷನ್ B ಟ್ರಿಯಾಂಗಲ್ ಅನ್ನೋದನ್ನು ಏನು ಮಾಡ್ತೀವಿ, ಮೇಲ್ಗಳಿಗೆ ರೀಪ್ರೆಸೆಂಟ್ ಮಾಡಲಿಕ್ಕೆ ಫ್ಯಾಮಿಲಿ ಟ್ರೀಯಲ್ಲಿ ಯೂಸನ್ನು ಮಾಡ್ತೀವಿ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಾವೆ, ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಇಲ್ಲಿ ಕೂಡ 2 ಪ್ರಶ್ನೆಗಳು 2 ಕ್ವಶನ್ಸ್, ಪ್ರತಿಯೊಂದಕ್ಕೂ 1 ಅಂಕ, 2 ಪ್ರಶ್ನೆ 2 ಅಂಕ. ಬೆಂಗಳೂರು ಈಸ್ ಅ ಡ್ಯಾಶ್ ಸಿಟಿ ಅಂತ ಕೇಳಿದ್ದಾರೆ. ಬೆಂಗಳೂರು ಒಂದು ಡ್ಯಾಶ್ ನಗರ, ಅದು ಬೃಹತ್ ನಗರ, ಮೆಟ್ರೋಪಾಲಿಟನ್ ಅಂತ ಏನು ಮಾಡ್ತೀವಿ ಹೇಳ್ತೀವಿ. ಸೆಕೆಂಡ್ ಒನ್, ದ ಬೇಸಿಕ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ ಈಸ್. ಎಲ್ಲ ಜೀವಿಗಳ ಮೂಲಭೂತ ಘಟಕ ಅಂತ ಕೇಳಿದರೆ ಸೆಲ್ ಅಂದರೆ ಕೋಶ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಸೊ ಇವು 2 ಏನಾಗಿತ್ತಪ್ಪ ಅಂದರೆ ಬಿಟ್ಟ ಸ್ಥಳಗಳನ್ನು ತುಂಬಬೇಕಿತ್ತು. ಇನ್ನು 1 ಮಾರ್ಕರ್ದು 2 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ, ಪ್ರತಿಯೊಂದಕ್ಕೂ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 5, ಗಿವ್ ಎನ್ ಎಕ್ಸಾಂಪಲ್ ಆಫ್ ಅ ಜಾಯಿಂಟ್ ಫ್ಯಾಮಿಲಿ. ಇಲ್ಲಿ ಅವಿಭಕ್ತ ಕುಟುಂಬಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಅ ಫ್ಯಾಮಿಲಿ ಇನ್ ವಿಚ್ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಲಿವ್ ಟುಗೆದರ್ ಇನ್ ಅ ಸೇಮ್ ಹೌಸ್. ಒಂದೇ ಮನೆಯಲ್ಲಿ ಅಜ್ಜ ಅಜ್ಜಿ ಮಕ್ಕಳು ಮತ್ತು ಪಾಲಕರು ಕೂಡಿ ವಾಸ ಮಾಡೋದೇ ಅವಿಭಕ್ತ ಕುಟುಂಬ ಅಂತ ಬರೀಬಹುದು. ಮುಂದಿನ ಪ್ರಶ್ನೆ 6, ವಾಟ್ ಈಸ್ ಕಮ್ಯುನಿಟಿ. ಸಮುದಾಯ ಅಂದರೆ ಏನು ಅಂತ ಕೇಳಿರೋದು. ಆನ್ಸರ್ ಈಸ್ ಅ ಗ್ರೂಪ್ ಆಫ್ ಪೀಪಲ್ ಹೂ ಲಿವ್ ಟುಗೆದರ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ, ಸೇರ್ ಅ ನ್ಯಾಚುರಲ್ ಬಾಂಡ್ಸ್ ಆ್ಯಂಡ್ ಕೋಆಪರೇಟ್ ವಿತ್ ಒನ್ ಅನದರ್ ಈಸ್ ಕಾಲ್ಡ್ ಅ ಕಮ್ಯುನಿಟಿ. ಸಮುದಾಯ ಅನ್ನೋದು ಒಂದು ನಿರ್ದಿಷ್ಟ ಪ್ರದೇಶ ಇರ್ತದೆ, ಅದರಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಸಹಜ ಬಾಂಧವ್ಯ ಇರ್ತದೆ, ಪರಸ್ಪರ ಸಹಕಾರವನ್ನು ಹೊಂದಿರತಕ್ಕಂಥ
ಒಂದು ಜನರ ಗುಂಪೆ ಸಮುದಾಯ ಅನ್ನೋದನ್ನು ನಾವು ಬರೀಬಹುದು. ಮುಂದಿನ ಪ್ರಶ್ನೆಗಳು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 3 ಪ್ರಶ್ನೆ 6 ಅಂಕ. ಪ್ರಶ್ನೆ 7, ವಾಟ್ ಈಸ್ ಅ ಫ್ಯಾಮಿಲಿ ಟ್ರೀ? ವಂಶವೃಕ್ಷ ಅಂದರೆ ಏನು ಅಂತ ಕೇಳಿದ್ದಾರೆ. A family tree is a diagram that shows the members of a family and their relationship with one another. So, ವಂಶವೃಕ್ಷ ಅನ್ನೋದು ಒಂದು ಚಿತ್ರ. ಅದು ಕುಟುಂಬದ ಎಲ್ಲ ಸದಸ್ಯರನ್ನು ಒಳಗೊಂಡಿರ್ತದೆ, ಪರಸ್ಪರ ಸಂಬಂಧವನ್ನು ಸೂಚಿಸ್ತದೆ ಅಂತ ಬರೆದ್ರೆ ಸಾಕು. 8 ಪ್ರಶ್ನೆಗೆ ಬರ್ತೀನಿ. ರೈಟ್ ಟು ಅಡ್ವಾಂಟೇಜಸ್ ಟು ಅ ಫ್ಯಾಮಿಲಿ ಹ್ಯಾವಿಂಗ್ ಎಲ್ಡರ್ಸ್ ಎಟ್ ಹೋಮ್. ಕುಟುಂಬದಲ್ಲಿ ಹಿರಿಯರು ಇರೋದ್ರಿಂದ ಆಗೋ ಅನುಕೂಲಗಳು ಅಂತ ಕೇಳಿದರು. ಗೈಡೆನ್ಸ್ ಆ್ಯಂಡ್ ಗುಡ್ ಅಡ್ವೈಸ್, ಮಾರ್ಗದರ್ಶನ ಮತ್ತು ಒಳ್ಳೆಯ ಉಪದೇಶ ಸಿಗ್ತದೆ. ಟೇಕ್ ಕೇರ್ ಆಫ್ ಚಿಲ್ಡ್ರನ್ ಆ್ಯಂಡ್ ಟೀಚ್ ಗುಡ್ ಅಡ್ವೈಸ್. ಸೊ ಮಕ್ಕಳನ್ನು ನೋಡಿಕೊಳ್ತಾರೆ ಮತ್ತು ಮಕ್ಕಳಿಗೆ ಚೆನ್ನಾಗಿ ಉಪದೇಶವನ್ನು ಹೇಳ್ತಾರೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, ರೈಟ್ ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಕಮ್ಯುನಿಟಿ. ಸೊ ಸಮುದಾಯದ 2 ಲಕ್ಷಣಗಳನ್ನು ಬರಲಿಕ್ಕೆ ಕೇಳಿದರು. ಪೀಪಲ್ ಲಿವ್ ಟುಗೆದರ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ. ಜನರು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸ್ತಾರೆ. ಪೀಪಲ್ ಹೆಲ್ಪ್ ಆ್ಯಂಡ್ ಕೋಆಪರೇಟ್ ವಿತ್ ಒನ್ ಎನದರ್. ಜನರು ಪರಸ್ಪರರಲ್ಲಿ ಸಹಕಾರ ಮನೋಭಾವನೆ, ಸಹಾಯ ಮನೋಭಾವನೆ ಇರ್ತದೆ ಅಂತ ಬರೆದ್ರೆ ಸಾಕು. 3 ಮಾರ್ಕರ್ದು ಒಂದು ಕ್ವಶನ್ ಕೇಳಿತ್ತು. ಇಲ್ಲಿ ಪ್ರಶ್ನೆ ಇತ್ತು, ರೈಟ್ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್. ಜೀವಿಗಳ ಗುಣಲಕ್ಷಣಗಳನ್ನು ಬರೀಬೇಕು. ಯಾವುದಾದರೂ 3 ಅಂತ ಹೇಳಿದ್ದಾರೆ. ಗ್ರೋ ಬೆಳವಣಿಗೆ, ಎಸ್ ಬ್ರೀತ್ ಉಸಿರಾಟ, ರೀಪ್ರೊಡ್ಯೂಸ್ ಸಂತಾನೋತ್ಪತ್ತಿ, ಮೂವ್ ಚಲನೆ, ನೀಡ್ ಫುಡ್ ಆ್ಯಂಡ್ ವಾಟರ್ ಆಹಾರ ಮತ್ತು ನೀರಿನ ಅವಶ್ಯಕತೆ ಅನ್ನೋದನ್ನು ಬರೆದ್ರೆ ಸಾಕು. ಇಷ್ಟು 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಇಂಗ್ಲೀಷ್ ಮೀಡಿಯಂನ ಒಂದು FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅನ್ನೋರು ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. LBಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.